ನಾವು 3 ಜನ ಬೈಕ್ ತೊಗೊಂಡು ಕೈಯಾಗ ನೀರಿನ ಬಾಟ್ಲಿ ಹಿಡ್ಕೊಂಡು ಹಾಗೆ ನಮ್ಮ ತಮ್ಮ ನಮ್ಮ ಅಂಬಾರಿ ತೊಗೊಂಡು ಎಲ್ಲ ಫ್ರೆಂಡ್ಸ್ನ ಕರ್ಕೊಂಡು ನೀವು ವೋಟ್ ಮಾಡಿದಂಥ ಪ್ಲೇಸ್ಗೆ ಬಂದುಬಿಡ್ತೀವಿ. ಬರೋಬ್ಬರಿ 9 ಗಂಟೆ ಆಗಿತ್ತು ಬೆಳಗ್ಗೆ ನಾವೆಲ್ಲರೂ ಬರಬೇಕಾದ್ರೆ. ಒಂದಿನ ಮುಂಚೆ ಲೆಕ್ಕ ಹಾಕಿದ್ದು ಬರೋಬ್ಬರಿ 10 ಜನ, ಈಗ ಬಂದಿರೋದು ನಾವು 20 ಜನ. ನೀವು ಕಮೆಂಟ್ ಮಾಡಿರಿ ನಾವು ಯಾವ ಪ್ಲೇಸಿಗೆ ಬಂದಿದ್ದೀವಿ ಅಂತ, ನಿಮಗೂ ಮುಂದೆ ಗೊತ್ತಾಗುತ್ತೆ ಯಾವ ಪ್ಲೇಸ್ ಅಂತ ಹೇಳಿ. ಸುತ್ತಮುತ್ತ ಇರೋದು ಕಾಡು ಪ್ರದೇಶ, ಹಾಗೆ ಒಳಗಡೆ ಇರೋದು ನಾವು ಹೋಗ್ತಿರೋಂಥ ಪ್ಲೇಸು. ನೋಡಿರಿ ಯಾವ ಪ್ಲೇಸ್ ಅಂತ. ಇಲ್ಲಿ ನೀರು ಮತ್ತು ಇಲ್ಲಿನ ಗಾಳಿ ತುಂಬ ಶುದ್ಧವಾಗಿತ್ತು. ಭಾಳ ಜನ ಇದ್ದರು, ಬಟ್ ಏನೂ ಮಾಡೋಕ್ಕಾಗಲ್ಲ. ನೆನ್ನೆ ಹಬ್ಬ ಮುಗ್ದಿರೋದ್ರಿಂದ ಮರುದಿನ ಎಲ್ಲರೂ ಬಂದಿರ್ತಾರೆ. ಅದಕ್ಕೆ ನಾವು ಸೀದಾ ಹೋಗಿ ನೀರಲ್ಲಿ ಜಿಗ್ದೇ ಬಿಡ್ತೀವಿ. ಪ್ರತಿದಿನ ಮಳೆ ಬರ್ತಾ ಇರೋದ್ರಿಂದ ಮಿನಿ ಜೋಗ ಜಲಪಾತ ಥರ ನೀರು ಹರಿತಾನೆ ಇತ್ತು. ಈ ನೀರಿನ ಕೆಳಗಡೆ ಹೋಗಿ ನಿಂತ ತಕ್ಷಣವೇ ನನಗಿದ್ದಂಥ ಆಯಾಸ ಒಂದೇ ನಿಮಿಷದಲ್ಲಿ ಹೊರಟೋಗ್ಬಿಡುತ್ತೆ. ನಾವೆಲ್ಲ ಫ್ರೆಂಡ್ಸು ಕೂಡಿ 2-3 ಅವರು ನೀರಲ್ಲಿ ಆಟ ಆಡಿದ್ಮೇಲೆ ಹೊಟ್ಟೆ ಹಸುವಾಗಿಬಿಟ್ಟಿತ್ತು ಎಲ್ಲರಿಗೂ. ಬೇಗ ಬೇಗ ಬಂದು ಮತ್ತೆ ಊಟಕ್ಕೆ ಕೂತ್ಕೊಂಡ್ಬಿಡ್ತೀವಿ ಎಲ್ಲರೂ ಕೂಡಿ. ನಮ್ಮ ಹುಡುಗರು ಆಸಕ್ತಿ ನೀರಲ್ಲಿ ಆಡೋದು ಎಷ್ಟಿತ್ತಪ್ಪ ಅಂದ್ರೆ ಅರ್ಧ ಗಂಟೆಲೇ ಊಟ ಮುಗಿಸ್ಕೊಂಡು ಮತ್ತೆ ಬಂದು ಸೆಲ್ಫಿ ಅಂತ ಮತ್ತು ಫೋಟೋ ಅಂತ ತಗೊಳಕ್ಕೆ ನಿಂತ್ಕೊಂಡ್ಬಿಡ್ತೀವಿ ಮೇಲೆ ಬಂದು. 1 ಗಂಟೆ 2 ಗಂಟೆ ಆಡಿದ್ದು ಕೆಳಗಡೆ, ಮತ್ತು ಮೇಲೆ ಬಂದು ಮತ್ತೆ 1 ಅವರ್ 2 ಅವರ್ ಮತ್ತೆ ನೀರಲ್ಲಿ ಮುಳುಗೋದು ಹೇಳೋದು ಮತ್ತು ವಿಡಿಯೋ ಮಾಡೋದು ಎಲ್ಲ ಮಾಡಿಕೊಂಡು ನಿಂತ್ಕೊಂಡ್ವಿ. ಮೇಲೆ ಈಜಾಡಿ ಸಾಕಾಯಿತು, ಮತ್ತೆ ಕೆಳಗಡೆ ಬರ್ತೀವಿ. ಎಲ್ಲರೂ ಬಂದು ಇನ್ನೊಂದು ಸರಿ ಕೊನೆಯದಾಗಿ ನೀರಿನ ಕೆಳಗಡೆ ನಿಂತ್ಕೊಂಡು ಫೋಟೋ ಎಲ್ಲ ವಿಡಿಯೋ ಎಲ್ಲ ತೆಗೆಸ್ಕೊಂಡು ಅಲ್ಲಿಂದ ಮತ್ತೆ ಇನ್ನೊಂದು ಸರಿ ಊಟ ಮಾಡ್ತೀನಿ ಅಂತ ಹೇಳಿದ್ರು. ಎಲ್ಲ ಹುಡುಗರ್ನ ಊಟ ಮಾಡಿಸ್ಕೊಂಡು ಮನೆಗೆ ಬಂದುಬಿಟ್ವಿ ಎಲ್ಲರೂ ಕೂಡಿ. ಈ ವಿಡಿಯೋನ ಲೈಕ್ ಮಾಡಿ, ಫಾಲೋ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ.